ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಕಾರ್ಕಳ ತಾಲೂಕಿನ ಕಣಂಜಾರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ವಾರ್ಷಿಕ ಆಯನ ಹಾಗೂ ಜಾತ್ರಾ ಮಹೋತ್ಸವ ನಡೀತಾ ಉಂಟು. ವೀಕ್ಷಕರೇ, ವರಸೆರೆ ಅಂತ ಹೇಳುವ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಕುರಿತಾಗಿ ಈ ವರಸೆರೆ ಎಂದರೆ ಏನು, ಎಷ್ಟು ವರ್ಷದ ಒಂದು ಇತಿಹಾಸ ಇದೆ ಹಾಗೂ ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಇಲ್ಲಿನವರೇ ಆದ ವಿಕ್ರಮ್ ಹೆಗ್ಡೆ, ಕಾರ್ಕಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು, ಬನ್ನಿ ಅವರ ಜೊತೆ ನಾವು ಮಾತನಾಡುವ. ನಾನು ವಿಕ್ರಮ್ ಹೆಗ್ಡೆ, ಈ ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಹೋತ್ಸವ ಸಮಿತಿಯ ಅಧ್ಯಕ್ಷ. ಕಣಜಾರು ಆಯನ ವಾರ್ಷಿಕ ಮಹೋತ್ಸವ ಧ್ವಜಾರೋಹಣದಿಂದ ಆರಂಭಗೊಂಡು ಈ ದಿನ ವರಸರೆ, ಸಂಜೆ ಹೊತ್ತು ಬ್ರಹ್ಮಮಂಡಲ, ನಾಳೆ ಅಂಬುಡಿ, ರಾತ್ರಿ ಗೆಂಡ ಸೇವೆ, ರಂಗಪೂಜೋತ್ಸವ, ಅದೇ ರೀತಿ ಮರುದಿವಸ ರಥ ಉದ್ಘಾಟನೆ, ರಾತ್ರಿ 8 ಗಂಟೆಗೆ ಕವಟೋದ್ಘಾಟನಾ, ವಾರ್ಷಿಕ ಆಯನ, ದರ್ಶನಾದಿ ಅನುಗ್ರಹ ವಾಕ್ಯ, ಅನ್ನಸಂತರ್ಪಣೋತ್ಸವ, ಅದೇ ರೀತಿ 5ನೇ ತಾರೀಕಿಗೆ ಬೆಳಗ್ಗೆ ರಾತ್ರಿಗೆ ಧ್ವಜ ಅವರೋಹಣ. ಇದರ ಜೊತೆಗೆ ಮರುದಿನ ಈ ಭಾಗದ ಐತಿಹಾಸಿಕ ಕಾರ್ಯಕ್ರಮ ಎನ್ನುವ ಹಾಗೆ ಮೇಲ್ಬಂಟ ಪೂಜಾ ಕಾರ್ಯಕ್ರಮ, ಮರುದಿವಸ ಮಾರಿ ಸಮಾರಾಧನೆ ಎನ್ನುವ ಹಾಗೆ 1 ವಾರದ ವಾರ್ಷಿಕ ಮಹೋತ್ಸವ ಕಣಂಜಾರು ಆಯನ ಈ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲ ಭಕ್ತರ ಒಂದು ಸಹಕಾರದಿಂದ ಸಂಪನ್ನಗೊಳ್ಳಲಿಕ್ಕಿದೆ. ಈಗಾಗಲೇ ನೀವು ಕೇಳಿದ ಹಾಗೆ ಕಣಂಜಾರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಎನ್ನುವಂಥದ್ದು ಕೇವಲ ಕಣಂಜಾರು ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಭಾಗದ ಮಾಗಣೆಗಳು ಬೊಮ್ಮರಬೆಟ್ಟು, ನೀರೆ, ಬೈಲೂರು, ಕೌಡೂರು, ಎಲಿಯಾಲ ಜೊತೆಗೆ ಈ ಮಾತೃ ಮಾಗಣೆ ಕಣಜಾರು ಸೇರಿ 6 ಮಾಗಣೆ, 6 ಗ್ರಾಮಗಳು ಸೇರಿ ಆಗುವಂಥ ಒಂದು ಉತ್ಸವ. ಇವತ್ತು ವರ ಸೆರೆ ಅಂತ ಹೇಳಿದರೆ ಎಲ್ಲರೂ ಕೂಡ ವರ ಸೇರ್ರೆ ಅಂತೇಳಿ ಆ ಒಂದು ಐತಿಹಾಸಿಕ ಜಾಗದಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಉತ್ಸವದ ಸಂಕಲ್ಪವನ್ನು ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಗ್ರಾಮಕ್ಕಿದ್ದಂಥ ಎಲ್ಲ ಅವರವರ ಮಾನಸಿಕ ವೈಷಮ್ಯಗಳನ್ನೆಲ್ಲ ಬದುಗಿರಿಸಿ ಅದನ್ನೆಲ್ಲವನ್ನು ಸಾಮದಂಡಭೇದದಲ್ಲಿ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಕೂಡ ದೇವರ ಒಂದು ಅನುಗ್ರಹ ಪ್ರಸಾದವನ್ನು ಪಡೆಯುವಂಥ ಪದ್ಧತಿ ಇತ್ತು ಎನ್ನುವಂಥದ್ದನ್ನು ನಾವು ಕೇಳಿದ್ದುಂಟು. ಅದರ ಒಂದು ಸಾಂಕೇತಿಕ ಭಕ್ತಿಪೂರ್ವ ಅನುಷ್ಠಾನ ಆ ಜಾಗದಲ್ಲಿ ಇವತ್ತಿನ ದಿನ ಅಲ್ಲಿ ನಡೆದರೆ ಅವರೆಲ್ಲರೂ ಇಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಸಂಜೆ ಹೊತ್ತು ಇಲ್ಲಿಂದ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅವರವರ ಊರಿನಲ್ಲಿ ಆ ಒಂದು ಪ್ರತಿಷ್ಠಿತ ಮನೆಗಳಲ್ಲಿ ಹೆಡೆ ಹಾಕಿ ದೇವರನ್ನು ನೆನೆಯುವಂಥದ್ದು ಎಲ್ಲವೂ ಕೂಡ ಒಂದು ಸಂಪ್ರದಾಯಯುಕ್ತವಾಗಿ ನಡೆಯುವಂಥದ್ದು. ಒಂದು ಕಾಲದಲ್ಲಿ ಕಣಂಜಾರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಎನ್ನುವಂಥದ್ದು ಮೂಲಭೂತ ಸೌಕರ್ಯಗಳಿಲ್ಲದ ಒಂದು ಕ್ಷೇತ್ರ ಆಗಿದ್ದರೂ ಕೂಡ ಕಳೆದ 24 ಮೇ ತಿಂಗಳಲ್ಲಿ ನಡೆದ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರ ಆದ ನಂತರ ಸಾಕಷ್ಟು ಭಕ್ತರನ್ನು ಈ ಭಾಗಕ್ಕೆ ಆಕರ್ಷಿಸುವಂಥದ್ದು. ಭಕ್ತರು ಭಕ್ತಿಯಿಂದ ಕೈ ಮುಗಿದು ಅವರ ಒಂದು ಹರಕೆಯನ್ನು ಬೇಡಿಕೊಂಡಾಗ ಆ ಒಂದು ಅವರ ಮನಸ್ಸಿನ ಇಚ್ಛೆಯನ್ನು ಸಾಕ್ಷಾತ್ಕಾರ ಮಾಡಿದಂಥ ಒಂದು ಪುಣ್ಯಕ್ಷೇತ್ರ ಈ ಬ್ರಹ್ಮಲಿಂಗೇಶ್ವರ ವೀರಭದ್ರ ಮೇಲ್ಬಂಟ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಆನಂದ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಊರಿನ ಭಕ್ತರು ಒಂದಲ್ಲ ಒಂದು ದಿನ 7 ದಿನಗಳಲ್ಲಿ ಈ ಕಾರ್ಯದಲ್ಲಿ ಬಂದು ಬೇರೆ ಬೇರೆ ರೀತಿಯ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಧನ್ಯರಾಗುವಂಥದ್ದು, ಪುನೀತರಾಗುವಂಥದ್ದು. ಎಲ್ಲ ಉತ್ಸವದ ಪೂರ್ವ ತಯಾರಿಯಲ್ಲಿಯೂ ಕೂಡ ಬೇರೆ ಬೇರೆ ಜನಾಂಗದವರು, ಮನೆತನದವರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸುವುದು ಕೂಡ ಪತ್ತಿನಲ್ಪ ಮುತ್ತುಂಡಿಗೆ ಎನ್ನುವಂಥ ಮಾತು ಆವಾಗವಾಗ ಈ ಪುಣ್ಯಕ್ಷೇತ್ರದಲ್ಲಿ ಸತ್ಯವಾಗುವುದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ನಾನು ಶಿವಪ್ರಸಾದ್ ಹೆಗ್ಡೆ, ನಾನು ಕಣಂಜಾರಿನವನೇ. ನಾನು ಆ್ಯಕ್ಚುಲಿ ಮೂಡುಬಿದಿರೆಯಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ಇಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಜೀರ್ಣೋದ್ಧಾರ ಆಗುವಾಗ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ವರಸರೆ ಅಂತ ಹೇಳಿದರೆ ನಮ್ಮ ಶತಶತಮಾನಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಒಂದು ಜಾತ್ರೆಯ ಒಂದು ಅಂಗ. ವರಸರೆ ಅಂತ ಹೇಳಿದರೆ ನಮ್ಮ ತುಳುವಲ್ಲಿ ಹೇಳಿದ್ರೆ ವರ ಸೇರುವ ಅಂತೇಳಿ, ಅಂದರೆ ಜಾತ್ರೆಯ ಸಂದರ್ಭಗಳಲ್ಲಿ ಒಂದು ದಿನ ಎಲ್ಲರೂ ಸೇರಿ ದೇವರ ದರ್ಶನವನ್ನು ಮಾಡೋಣ, ಎಲ್ಲ 6 ಮಾಗಣೆಯವರು ಸೇರಿ ಮಾಡೋಣ ಅಂತ ಎನ್ನುವಂಥದ್ದು ಈ ಕಾರ್ಯಕ್ರಮ. ಮಾಗಣೆ ಅಂತ ಹೇಳಿದರೆ ಒಂದೊಂದು ಗ್ರಾಮ ಅಂತ ಹೇಳ್ಬೋದು. ಈಗ ಒಂದು ನಮ್ಮಲ್ಲಿ ಹೇಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹೇಗೆ ವಿಂಗಡಣೆ ಮಾಡಿದಾರೋ ಅದೇ ರೀತಿ ಹಿಂದಿನ ಕಾಲದಲ್ಲಿ ಒಂದೊಂದು ಗ್ರಾಮಗಳು ಇದ್ದಂಥದ್ದು, ಅದನ್ನು ಮಾಗಣೆ ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ.
ನಮಗೆ ತಿಳಿದ ಪ್ರಕಾರ ಸುಮಾರು 8ರಿಂದ 9 ಶತಮಾನಗಳ ಹಿಂದೆ ಹಾ 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 ಇರುವಂಥದ್ದು ಅಂತ ಹೇಳ್ತಾರೆ. ಹಾ. ಅಲ್ಲಿಂದ ಈ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ. ವಿಶೇಷವಾಗಿ ಎಲ್ಲೂ ಕೂಡ ಈ ಕಾರ್ಯಕ್ರಮಗಳು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ದಿರಬಹುದು ಈ ಹಿಂದೆ, ಆದರೆ ತಮ್ಮ ತಮ್ಮ ಈಗೋಗಳಿಂದಾಗಿ ಅದನ್ನೆಲ್ಲ ಮಾಯ ಆಗಿರ್ಬೋದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇಲ್ಬಂಟ ಅನ್ನುವಂಥ ಪ್ರಧಾನ ದೈವ ಬಹಳ ಕಾರಣಿಕವಾದಂಥ ದೈವ. ಎಲ್ಲರಿಗೂ ಕೂಡ ಅವನ ಮೇಲೆ ಬಹಳಂತ ಹೆದರಿಕೆ, ಭಕ್ತಿ, ಭಯ ಇದೆ. ಸೊ ಹಾಗಾಗಿ ಯಾರ್ಯಾರು ಹಿಂದಿನವರು ಯಾವ ಮನೆಗಳಿಗೆ ಯಾವ ಯಾವ ಗ್ರಾಮಸ್ಥರಿಗೆ ಏನೇನು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರ ಒಂದು ಚೂರು ತಪ್ಪದೆ ಇಂದಿಗೂ ಮಾಡಿಕೊಂಡು ಬರುವುದರಿಂದಾಗಿ ಈ ಕಾರ್ಯಕ್ರಮ ಇವತ್ತೂ ಕೂಡ ಇಷ್ಟು ವಿಜೃಂಭಣೆಯನ್ನು ನಡೆದುಕೊಂಡು ಬಂದಿದೆ. ಸಮಾಜಕ್ಕೆ ಬಹಳ ಒಳ್ಳೆಯ ಸಂದೇಶ ಇದರಲ್ಲಿದೆ. ಏನಿದೆ ಅಂತ ಹೇಳಿದರೆ ಎಲ್ಲರೂ ಒಟ್ಟಾದರೆ ಏನನ್ನೂ ಸಾಧಿಸಬಹುದು. ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರೆಲ್ಲ ಎಷ್ಟು ವಾದ್ಯ ಬ್ಯಾಂಡ್ಗಳ ಮೂಲಕವಾಗಿ ಇಲ್ಲಿಗೆ ನಡೆದುಕೊಂಡು ಬರುವಂಥ ಕ್ರಮ ಇತ್ತು. ಇವತ್ತಿಗೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ನಮಗೆ ಏನು ಸಂದೇಶ ಕೊಡ್ಬೋದು ಅಂತ ಹೇಳಿದರೆ ನಾವೆಲ್ಲ ಒಂದಾಗಿ, ಮತ್ತು ದೇವರ ಭಕ್ತಿ ಎನ್ನುವಂಥದ್ದು ನಮ್ಮ ಹತ್ರ ಇದ್ದರೆ, ಆ ಭಾವನೆಗಳಿದ್ದರೆ ಯಾವ ಕ್ರಮಗಳು ಕೂಡ ಅಳಿಸಿ ಹೋಗೋದಿಲ್ಲ. ಮುಂದಿನ ಜನಾಂಗಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮಕ್ಕಳು ಕೂಡ ಇದನ್ನು ನೋಡ್ತಾರೆ. ಸೊ ಇದು ಸಾಧ್ಯ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿಯೂ ಬರ್ತದೆ. ಇನ್ನು ಮುಂದಕ್ಕೂ ಕೂಡ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾಗಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು, ಧನ್ಯವಾದ.